ಎಲ್ಲರಿಗೂ ನಮಸ್ತೆ. ಕೆಎ ಜಾಬ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ದ ಸಿಂಗಾರಿಯನ್ ಕೊಲೆರಿಸ್ ಕಂಪ್ನಿ ಲಿಮಿಟೆಡ್ ಗೌರ್ಮೆಂಟ್ ಕಂಪ್ನಿ ಇದು. ಇದರಲ್ಲಿ ಜಾಬ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ನೋಟಿಫಿಕೇಶನ್. ಏನಪ್ಪಾ ಅಂತ ಅಂದ್ರೆ ಇದು ಜಾಬ್ ನೋಟಿಫಿಕೇಶನ್ ಬಿಟ್ಟಿರೋದು 1/3/2024. ದ ಸಿಂಗಾರಿಯನ್ ಕೊಲೆರಿಸ್ ಕಂಪ್ನಿ ಲಿಮಿಟೆಡ್ ಅಂತ SCCL. ಏನಪ್ಪಾ ಅಂತಂದ್ರೆ ಯಾವ ಪೋಸ್ಟಿಗೆ ಅಂದ್ರೆ ಎಕ್ಸಿಕ್ಯೂಟಿವ್ ಕಾರ್ಡರ್ ಎಂಪ್ಲಾಯೀಸ್ ಅಂಡ್ ಇನ್ನೊಂದು ಪೋಸ್ಟ್ ಇದೆ ನಾನ್ ಎಕ್ಸಿಕ್ಯೂಟಿವ್. ಈ 2 ಪೋಸ್ಟ್ ಇದೆ. ಮತ್ತೆ ಇಲ್ಲಿ ಬ್ಯಾಂಡ್ ವೈಸ್ ಇದೆ E1 E2 ಮತ್ತೆ ಪೇ ಸ್ಕೇಲ್ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು. ಮತ್ತೆ ಇಲ್ಲಿ ಇದು ಗೌರ್ಮೆಂಟ್ ಕಂಪ್ನಿ ಆಗಿರೋದ್ರಿಂದ ಮತ್ತೆ ಅವರಿಗೆಲ್ಲ ಫೆಸಿಲಿಟೀಸ್ ಇದೆ. ಮೀನ್ಸ್ ಬೇಸಿಕ್ ಅಲವೆನ್ಸ್ ಎಲ್ಲ ಇರುತ್ತೆ ಫೆಸಿಲಿಟೀಸು. ಇದು ಬೆನಿಫಿಟ್ಸ್ ನೀವು ನೋಡ್ಬೋದು ಇಲ್ಲಿ. ಮತ್ತೆ ಏನಪ್ಪಾ ಯಾರ್ಯಾರು ಎಲಿಜಿಬಲ್ ಇದಕ್ಕೆ ಅಂತಂದ್ರೆ ಎಕ್ಸಿಕ್ಯೂಟಿವ್ ಅಲ್ಲಿ ಪೋಸ್ಟ್ಗೆ ಇರೋರು ಮ್ಯಾನೇಜ್ಮೆಂಟ್ ಟ್ರೈನಿ ಮೀನ್ಸ್ ಮೈನಿಂಗ್ ಓದಿರ್ಬೇಕು, BTech, BSc ಇಂಜಿನಿಯರಿಂಗು ಆರ್ ಈಕ್ವಲೆಂಟ್ ಕ್ವಾಲಿಫಿಕೇಶನ್ ರೆಗ್ಯುಲರ್ ಇನ್ ಮೈನಿಂಗ್ ಇಂಜಿನಿಯರಿಂಗು. 60% ಮಾರ್ಕ್ಸ್ ಇರಬೇಕು. ಮತ್ತೆ ಇಲ್ಲಿ ಅನ್ರಿಸರ್ವ್ಡ್ ಮತ್ತೆ ರಿಸರ್ವ್ಡ್ ಅಂತ ತೋರಿಸಿದ್ದಾರೆ. ಅನ್ರಿಸರ್ವ್ಡ್ ಲೋಕಲ್ ಮತ್ತೆ ನಾನ್ ಲೋಕಲ್ ಅಂತ. ಅನ್ರಿಸರ್ವ್ಡ್ ಮತ್ತೆ ಲೋಕಲ್ ಅಂತಂದ್ರೆ ಇಲ್ಲಿ ಇದು ತೆಲಂಗಾಣದ ಒಂದು ಗೌರ್ನಮೆಂಟ್ ಅಂಡರ್ ಇರೋದ್ರಿಂದ ಸೊ ತೆಲಂಗಾಣ ಸ್ಟೇಟ್ ಪೀಪಲ್ಗೂ ಲೋಕಲ್ ಅಂತ ಮೆನ್ಷನ್ ಮಾಡಿ ಅವ್ರಿಗೆ ಇಷ್ಟು ಪೋಸ್ಟ್ ಅಂತ ಬಿಟ್ಟಿದ್ದಾರೆ. ಮೀನ್ಸ್ ಲೋಕಲ್ 8+6+2 ವೇಕೆನ್ಸಿ. ಮತ್ತೆ ಅನ್ರಿಸರ್ವ್ಡ್ ಅಂತಂದ್ರೆ ಓಪನ್ ಫಾರ್ ಆಲ್, ಎಲ್ಲರಿಗೂ ಇರುತ್ತೆ ಇದು ಪೋಸ್ಟ್ ಆಲ್ ಇಂಡಿಯಾ. ಸೊ ಇದೇ ರೀತಿ ಮ್ಯಾನೇಜ್ಮೆಂಟ್ ಟ್ರೈನಿ ಬಂದು ಇನ್ನೊಂದು FNDA ಅಂತಂದ್ರೆ ಫೈನಾನ್ಸ್ ಅಂಡ್ ಅಕೌಂಟೆನ್ಸ್ ಅಂತ. ಅದರಲ್ಲಿ CA ಮಾಡಿರ್ಬೇಕು ಕ್ವಾಲಿಫಿಕೇಶನ್. ಮತ್ತೆ ಮ್ಯಾನೇಜ್ಮೆಂಟ್ ಟ್ರೈನಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಪರ್ಸನಲ್ ಅಂತಂದ್ರೆ ಗ್ರಾಜುಯೇಟ್ ವಿತ್ ಅಟ್ಲೀಸ್ಟ್ 2 years ಫುಲ್ ಟೈಮ್ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ವಿತ್ PG ಡಿಪ್ಲೊಮಾ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ ಇನ್ ಮ್ಯಾನೇಜ್ಮೆಂಟ್ ಅಲ್ಲಿ ಸ್ಪೆಷಲೈಸೇಷನ್ ಇರಬೇಕು. ವೇಕೆನ್ಸಿ ಬಂದು 1 ಮತ್ತೆ 21 ವೇಕೆನ್ಸಿ ಲೋಕಲ್ ಅವರಿಗೆ. ಮತ್ತೆ ಇಲ್ಲಿ ನೋಡ್ಬೋದು ಮ್ಯಾನೇಜ್ಮೆಂಟ್ ಟ್ರೈನಿ IE ಅಂತ ಐತೆ. BE BTech BSc ಇಂಜಿನಿಯರಿಂಗ್ ಇನ್ IP ಬ್ರಾಂಚ್ ಅವರಿಗೆ ಎಲಿಜಿಬಲ್ ಇದ್ದಾರೆ. ಮ್ಯಾಕ್ಸಿಮಮ್ 60 ಮಾರ್ಕ್ಸ್. ಮತ್ತೆ BE BTech in any engineering branch with 60 marks with a PG degree or PG diploma in industrial engineering. ಮತ್ತೆ JR ಎಸ್ಟೇಟ್ಸ್ ಆಫೀಸರ್ಸ್ ಅಂತ ಒಂದು ಪೋಸ್ಟ್ ಇದೆ. ಅದಕ್ಕೂ ಡಿಗ್ರಿ ಇನ್ ಲಾ ವಿತ್ 55 ಮಾರ್ಕ್ಸ್ ಇರಬೇಕು. ಪೋಸ್ಟ್ ಇಲ್ಲಿ ನೋಡ್ಬೋದು ಎಷ್ಟು ಇದೆ ಲೋಕಲ್ ನಾನ್ ಲೋಕಲ್ ಅವರಿಗೆ. ಮತ್ತೆ ನೀವು ನೋಡ್ಬೋದು ಹೈಡ್ರಾಲಜಿ MSc ಅಪ್ಲೈಡ್ ಜಿಯಾಲಜಿ ಇದಕ್ಕೆಲ್ಲ ಪೋಸ್ಟ್ ಇದೆ ನೋಡ್ಬೋದು. ಮತ್ತೆ ಇಲ್ಲಿ ಇನ್ನೊಂದು ಮೆನ್ಷನ್ ಏನಪ್ಪಾ ಅಂದ್ರೆ ಮೇನ್ ಆಗಿ ಇಲ್ಲಿ ನಮ್ಮ ಇಂಜಿನಿಯರ್ಗೆ ಸಿವಿಲ್ ಬ್ರಾಂಚ್ ಅವರಿಗಿದೆ BE BTech in or equivalent ಕ್ವಾಲಿಫಿಕೇಶನ್ ಇನ್ ಸಿವಿಲ್ ಇಂಜಿನಿಯರಿಂಗ್ ವಿತ್ ಮಿನಿಮಮ್ 60% ಮಾರ್ಕ್ಸ್. ಮತ್ತೆ ಲೋಕಲ್ ಮತ್ತೆ ನಾನ್ ಲೋಕಲ್ ನೋಡ್ಬೋದು. ಅನ್ರಿಸನ್ ಓಪನ್ ಟು ಆಲ್, ವೇಕೆನ್ಸಿ ಇರೋದು ಒಂದೇನೆ. ಮತ್ತೆ ಲೋಕಲ್ ಅವರಿಗೆ 17 ವೇಕೆನ್ಸಿ ಇದೆ. ಮತ್ತೆ ಜೂನಿಯರ್ ಫಾರೆಸ್ಟ್ ಆಫೀಸರು BSc ಅಗ್ರಿ ಫಾರೆಸ್ಟ್ ಹಾರ್ಟಿಕಲ್ಚರಲ್ ಮಾಡಿರೋರಿಗೆ ಇದು ಎಲಿಜಿಬಲ್ ಇದೆ. ಮತ್ತೆ ಗೌರ್ನಮೆಂಟ್ ಫಾರೆಸ್ಟ್ ರೇಂಜ್ ಸರ್ಟಿಫಿಕೇಟ್ ಅದಿರಬೇಕು. ಮತ್ತೆ ನೋಡ್ಬೋದು ಇಲ್ಲಿ ಅನ್ರಿಸರ್ವ್ಡ್ ಓಪನ್ ಟು ಆಲ್, ಅದು ಯಾರಿಗೂ ಪೋಸ್ಟ್ ಇಲ್ಲ, ತೆಲಂಗಾಣ ಸ್ಟೇಟ್ ಅವ್ರು ಬಿಟ್ರೆ ಬೇರೆ ಯಾರಿಗೂ ಇಲ್ಲ. ಲೋಕಲ್ ಅವರಿಗೆ 3 ಪೋಸ್ಟ್ ಇದೆ. ಇದೇ ರೀತಿ ಎಲ್ಲ ಮೆಡಿಕಲ್ ಆಫೀಸರ್ಸ್ ಅಂಡ್ ಸಬ್ ಓವರ್ಸೀಸ್ ಟ್ರೈನಿ ಸಿವಿಲ್ ಇಲ್ಲಿ ನೋಡಿ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗು ಇನ್ಸ್ಟಿಟ್ಯೂಟ್ ಆಫ್ ಅಪ್ರೂವ್ಡ್ ಬೈ AICT ಡಿಪ್ಲೊಮಾ ಮಾಡಿರೋರು. ಮತ್ತೆ ಇಲ್ಲಿ ಟೋಟಲ್ ವೇಕೆನ್ಸಿ ಅನ್ರಿಸರ್ವ್ಡ್ ಅವ್ರಿಗೆ ಯಾರಿಗೂ ಇಲ್ಲ, ಲೋಕಲ್ ಅವರಿಗೆ 16 ವೇಕೆನ್ಸಿ ಇದೆ. ಇದೇ ರೀತಿ ಇನ್ನೇನಪ್ಪಾ ಅಂದ್ರೆ ಔಟ್ ಅಪ್ಲೋಡ್ ದ ಅಪ್ಲಿಕೇಶನ್ ಫಾರ್ಮ್. ಅವರು ಲೋಕಲ್ ಅವರು 1 to 7th ಸ್ಟಡಿ ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಬೇಕು ಬಿಕಾಸ್ ಆ ಥರ. ಮತ್ತೆ ಇನ್ನೇನಪ್ಪ ಅಂತಂದ್ರೆ ಇದೇ ರೀತಿ ಮೋಡ್ ಆಫ್ ಪೇಮೆಂಟ್ ಏನಿರುತ್ತೆ ಅಂತಂದ್ರೆ 1000 rupees ಇರುತ್ತೆ. ಫಾರ್ 100 rupees ಆನ್ಲೈನ್ ಅಪ್ಲಿಕೇಶನ್ ಪ್ರೋಸೆಸ್ ಫೀಸ್ ಇರುತ್ತೆ. 900 ಎಕ್ಸಾಮಿನೇಷನ್ ಫೀಸ್ ಇರುತ್ತೆ. ಮತ್ತೆ ಇನ್ನೇನು ನೋಟಿಫಿಕೇಶನ್ ಇದೆ ಅಂತಂದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಲೋಕಲ್ ಮೀನ್ಸ್ ಅಂತಂದ್ರೆ ಕ್ಯಾಂಡಿಡೇಟ್ ಬಿಲಾಂಗ್ಸ್ ಟು ದ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ಸ್ ಇನ್ ದ ಸ್ಟೇಟ್ ತೆಲಂಗಾಣ, ನೇಮ್ಲಿ ತೆಲಂಗಾಣ ಅಂತ ಆಗ್ಲೇ ಹೇಳಿದೆ. ಮತ್ತೆ ಅನ್ರಿಸರ್ವ್ಡ್ ಅಂತಂದ್ರೆ ಓಪನ್ ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಬಿಲಾಂಗ್ಸ್ ಟು ದಿ ಆಲ್ ಡಿಸ್ಟ್ರಿಕ್ಟ್ಸ್ ಆಫ್ ತೆಲಂಗಾಣ ಸ್ಟೇಟ್ ಅಂಡ್ ರೆಸ್ಟ್ ಆಫ್ ಇಂಡಿಯಾ, ಬೇರೆ ಸ್ಟೇಟು ಮತ್ತೆ ರೆಸ್ಟ್ ಆಫ್ ಇಂಡಿಯಾದವ್ರುವೆ. ಮತ್ತೆ ಇಲ್ಲಿ ನೋಡ್ಬೋದು ರಿಕ್ರೂಟ್ಮೆಂಟ್ ಟೆಸ್ಟು ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಮತ್ತೆ ಕ್ಯಾಸ್ಟ್ ವೈಸ್ ಎಕ್ಸಿಕ್ಯೂಟಿವ್ ಪರ್ಸೆಂಟೇಜ್ ಎಷ್ಟಿರಬೇಕು, ನಾನ್ ಎಕ್ಸಿಕ್ಯೂಟಿವ್ ಪರ್ಸೆಂಟೇಜ್ ಎಷ್ಟಿರ್ಬೇಕಂತ ಇಲ್ಲಿ ನೋಡ್ಬೋದು. ಆನ್ಲೈನ್ ಎಕ್ಸಾಮು ಕಂಡಕ್ಟ್ ಆಗೋದು ಇಂಗ್ಲೀಷಲ್ಲಿ ಇರುತ್ತೆ. ಮತ್ತೆ
ಎಲ್ಲ ಇಲ್ಲಿ ಕವರ್ ಮಾಡಿದ್ದೀನಿ. ಇದೇ ರೀತಿ ಜಾಬ್ ಅಪ್ಡೇಟ್ಸ್ಗೆ ನನ್ನ ಯೂಟ್ಯೂಬ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ಮತ್ತು ಇದೇ ರೀತಿ ಕನ್ನಡದಲ್ಲಿ ಎಲ್ಲ ಇಂಜಿನಿಯರಿಂಗು ಮತ್ತು ಡಿಪ್ಲೊಮೊ ಈ ಥರ ಟೆಕ್ನಿಕಲ್ ಜಾಬ್ಸ್ ಮತ್ತು ಕರ್ನಾಟಕ ಗೌರ್ಮೆಂಟ್ ಜಾಬ್ಸ್ ನೋಟಿಫಿಕೇಷನ್ಗೋಸ್ಕರ ನನ್ನ ಯೂಟ್ಯೂಬ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತು ಇನ್ಸ್ಟಾಲಿ ಫಾಲೋ ಮಾಡಿ KA ಜಾಬ್ ಅಪ್ಡೇಟ್ಸ್ನ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್.